ಮಧ್ಯಾಹ್ನನೇ ಮಲಗಿದಾನಂತೆ. ಇವನಿಗೆ ಮಾಡ್ತೀನಿ ತಡಿ, ಮನೆಗೆ ದರಿದ್ರ ಹಿಡ್ಸಕ್ ಮಲಗಿದಾನೆ, ಮಾಡ್ತೀನಿ. ಅಲ್ಲ ರಾಹುಲ್ ಗಾಂಧಿ ಗೆಲ್ಲುವ? ಓ ಹಗಲ್ಗಾಸ್ ಕಾಣ್ತಾ ಇದೀಯಾ? ರಾಹುಲ್ ಗಾಂಧಿ ಇಲ್ಲ, ಮೋದಿನೂ ಇಲ್ಲ. ನಿನ್ ಕಡೆ ಶೂಟಿಂಗ್ ಬಂದಿದ್ದಾರೆ, ಎದ್ದೋಗ. ವಾ, ರಾಹುಲ್ ಗಾಂಧಿ ಹಂಗಾರೆ ಗೆಲ್ಲುವ? ನಾ ಕಂಡಿದ್ದೆಲ್ಲ ಕನ್ಸ ಹಂಗಾರೆ. ಓ ತಡೀರಿ, ಹಂಗಾರೆ ಇನ್ನು ಜೂನ್ 4ಕ್ಕೆ ಇರೋದು ರಿಸಲ್ಟು. ಜನರನ್ನೇ ಹೋಗಿ ಕೇಳಿರಿ ಆಯ್ತು ರೆಡಿಯಾಗಿ. ನಮ್ಮ ಅಪ್ಪ ನೋಡ್ರಿ ನಾನು ಈ ಸ್ಥಿತಿ ತಂದು ಬಿಡ್ತಲ್ಲ, ಸರಿ ಬಿಡಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದಿವಿತ್. ಏನ್ರಿ ದಿವಿತ್ ಎಲ್ಲಿದ್ದೀರಾ ಅಂತ ಕೇಳಿದ್ರೆ, ನಾವು ಚಿಕ್ಕಮಗಳೂರಿಗೆ ಬಂದಿದ್ದೇವೆ. ಚಿಕ್ಕಮಗಳೂರು ಲೋಕಸಭಾ, ಅಂದರೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮತದಾನ ಆಗಿದೆ. ಜನರು ಏನು ಹೇಳ್ತಾರೆ, ತಮ್ಮ ಅಭಿಪ್ರಾಯವನ್ನು ಮತದಾನದ ನಂತರ ಏನು ವ್ಯಕ್ತಪಡಿಸ್ತಾರೆ, ಇದನ್ನು ಕೇಳೋದಕ್ಕೆ ನಾವು ಬಂದಿದ್ದೀವಿ. ನೀವು ಕೂಡ ಕಾತರದಿಂದ ಸದಾ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತೀರಾ. ಸೊ ಅದೇ ರೀತಿಯಾಗಿ ಜನರು, ಚಿಕ್ಕಮಗಳೂರಿನ ಜನತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಯಾಕಂತಂದರೆ ವಿಧಾನಸಭೆ ಚುನಾವಣೆಯಲ್ಲಿ 5ಕ್ಕೆ 5 ಕ್ಷೇತ್ರವೂ ಕೂಡ ಕಾಂಗ್ರೆಸ್ಸಲ್ಲಿ ಗೆದ್ದಂತಹ ಚಿಕ್ಕಮಗಳೂರು ವಿಭಾಗದಲ್ಲಿ ಜನರು ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅವರ ಹತ್ರನೇ ಕೇಳೋಣ. ಜನರು ಏನಂತಾರೆ ಈ ಬಾರಿ ಲೋಕಸಭೆಯಲ್ಲಿ, ಯಾರಿಗೆ ಪಟ್ಟಕ್ಕೆ ಏರಿಸ್ತಾರೆ, ಯಾರು ಲೋಕಾಧಿಪತಿ ಆಗ್ತಾರೆ, ಈ ಕ್ಷೇತ್ರಾಧಿಪತಿ ಯಾರಾಗ್ತಾರೆ, ಅವರನ್ನೇ ಕೇಳೋಣ ಬನ್ನಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಏನು ನಿಮ್ಮ ಹೆಸರು? ಮಣಿ ಅಂತ. ಮಣಿ 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 ಯಾವರು? ನಮ್ದು ಮೂಡಿಗೆರೆ. ಮೂಡಿಗೆರೆ? ಏನಂತ ಮಾರಿ ಇಲ್ಲಿ ಚಿಕ್ಕಮಗಳೂರಲ್ಲಿ? ಹಿಂಗೆ ಬಂದ್ವಿ ಸುಮ್ಮನೆ. ಕೆಲಸ ಬಂದದ? ಇಲ್ಲ, ಸುಮ್ಮನೆ ಬಂದು. ಓದೋದಾ? ಇಲ್ಲ, ಕೆಲಸ. ಬಸ್ ಒಂದು ಗುದ್ದು ಬಿಟ್ಟದ ಮಾರ್ರೆ. ಹಾಂ, ಓಟ್ ಆಗಿದೆಯಾ? ಹಾಂ, ಓಟ್ ಆಗಿದೆಯಾ? ಹಾಂ. ಎಲ್ಲಿ ಹಾಕಿದೆ ಓಟು? ನಮ್ದು ಬೆಟಗೆರೆ. ಬೆಟಗೇರಿಯಲ್ಲಿ? ಹಾಂ. ಯಾರು ಗೆಲ್ಬೋದಾ? ಕಾಂಗ್ರೆಸ್ಸಿಗೆ ಹಾಕಿದ್ದೀವಿ ನಾವೆಲ್ಲ. ಯಾರಿಗೆ ಹಾಕಿದ್ರೆ ಕೇಳಲ್ಲ. ಕಾಂಗ್ರೆಸ್ ಗೆಲ್ಬೋದಾ? ಕಾಂಗ್ರೆಸ್ ಈ ಸಲ ಗೆಲ್ಬೋದು ಸರ್. ಕಾಂಗ್ರೆಸ್ ಆಯ್ಕೆ ಯಾಕೆ? ಕಾಂಗ್ರೆಸ್ ಆಯ್ಕೆ ಮಾಡಿದೆ ಯಾಕೆ? ಕಾಂಗ್ರೆಸ್ ಆಯ್ಕೆ ಅಂದ್ರೆ ಸರ್ ಎಲ್ಲದರಲ್ಲೂ ಸ್ವಲ್ಪ ಅನುಕೂಲ ಆಗಿದೆ ನಮಗೆ. ಸ್ವಲ್ಪವಾ? ಅಲ್ಲ, ಎಲ್ಲದರಲ್ಲೂ ಜಾಸ್ತಿನೇ ಅನುಕೂಲ ಆಗಿದೆ, ಹಾಗಾಗಿ ಅದಕ್ಕೆ ನೀವು ಕಾಂಗ್ರೆಸ್ಗೆ ಹಾಕಿದ? ಹೌದು ಸರ್. ಯಾರು ಗೆಲ್ಬೋದು? ಯಾರ? ಕಾಂಗ್ರೆಸ್ ಗೆಲ್ಬೋದು ಸರ್. ಕಾಂಗ್ರೆಸ್ ಗೆಲ್ಬೋದಾ? ಪಕ್ಕಾ ಗೆಲ್ಲೋದು ಸರ್. ನೀವು ಬರ್ರಿ, ನಿಮ್ಮನ್ನೇ ಮಾತಾಡ್ಸೋಣ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬಿ ಎಸ್ ಕೃಷ್ಣ ಅಂತ. ಬಿ ಎಸ್ ಕೃಷ್ಣ. ಓ, ಮತ್ತೆಂತ ಕೃಷ್ಣನ ಹಾಗೆ ರಾಮನ ಹಾಗೆ? ನಾವು ಕೃಷ್ಣನಾಗೆ. ಕೃಷ್ಣನ ಹಾಗೆ ಅಂದ್ರೆ 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 ಎಂತ ಅರ್ಥ? ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರು ಬರಬೇಕು. ಹೌದಾ? ಚಿಕ್ಕಮಗಳೂರು ಫುಲ್ ಬಿಜೆಪಿ ಬೆಲ್ಟ್ ಅಂತಾರೆ. ಬಿಜೆಪಿ ಬೆಲ್ಟ್ ಫಸ್ಟ್ ಇತ್ತು, ಈಗಿಲ್ಲ. ಈಗ ಬೊಕ್ಕಲ್ ಚೇಂಜ್ ಆಗಿದೆಯಾ? ಬೆಲ್ಟ್ ಬೊಕ್ಕಲ್ ಚೇಂಜ್ ಆಗಿದೆ. ಯಾಕೆ ಯಾಕೆ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗಲೂ ಬಂದ್ರೆ ಇನ್ನೂ ಅನುಕೂಲ ಮಾಡ್ತಾರೆ. ಒಟ್ಟು ಈ ಸಲ ಕಾಂಗ್ರೆಸ್ ಬರೋದು ಅಂತೀರಾ? ಬರಲೇಬೇಕು. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ವಾ, ಹೆಂಗ್ ಕಂಡದಿದೆ ನಿಮಗೆ? ಏನು ನಿಮ್ಮ ಹೆಸರು? ಹೇಳಿ. ಮಂಜುಳಾ. ಯಾವರು? ಉಜಿರೆ. ಉಜಿರೆ? ಓ, ದಕ್ಷಿಣ ಕನ್ನಡ. ಇಲ್ಲಿ ಚಿಕ್ಕಮಗಳೂರಲ್ಲಿ ಎಂತ ಮಾಡೋದು? ಚಿಕ್ಕಮಗಳೂರಲ್ಲಿ ಬಂದದ್ದು ಸುಮ್ಮನೆ ಫ್ಯಾಮಿಲಿ ಮನೆಗೆ. ಯಾವ ಊರಿಗೆ? ಇಲ್ಲಿ ಹಳ್ಳಿ. ನೀವೇ ಫೋನ್ ಮಾತಾಡ್ತೀವಿ ಬಿಡಿ, ತೊಂದರೆ ಇಲ್ಲ. ಫೋನ್ ಒಂದ್ ನಿಮಿಷ. ಓಟ್ ಹಾಕಿದ್ರಾ? ಯಾರಿಗೆ ಗೆಲ್ಲೋದು? ಯಾರು? ಬಿಜೆಪಿ. ಬಿಜೆಪಿ. ನಾಚಿಕೆ. ನಿಮ್ಮ ಹೆಸರಂತ? ವಸಂತ. ವಸಂತ ಅವರೇ, ಎಂತ ವಸಂತ ಯಾರಾಗೋದು ಇವತ್ತು? ವಸಂತ ಯಾರು ಗೆಲ್ಬೋದು? ಮ್ಯಾಲಿಂದ ಕೆಳಗೆ ಯಾಕೆ ನೋಡ್ತಾ ಇರೋದು? ಭಯವಾ? ಬಿಜೆಪಿ ಗೆಲ್ಬೋದು. ಹೌದಾ? ಯಾಕ್ರಿ? ಯಾಕೆಂದ್ರೆ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದಾರಲ್ಲ, ಅದಕ್ಕೆ. ಅವರೆಲ್ಲ ಕೆಟ್ಟ ಕೆಲಸ ಮಾಡ್ಯಾರ? ಅವ್ರು ಗೆಲ್ಬೋದು ಅಂತ ಅನ್ಸುತ್ತೆ. ನಿಮ್ಮ ಊರು ಯಾವುದು? ನಮ್ಮ ಮೂಡಿಗೆರೆ. ಮೂಡಿಗೆರೆಯಲ್ಲಿ ಹಿಂಗೆ ಮೂಡಿಗೆರೆಯಲ್ಲಿ ಮೋಟಮ್ಮ ಮಗಳನ್ನು ಗೆಲ್ಲಿಸಿದಲ್ಲ ನೀವೆಲ್ಲ? ಈಗ ನೋಡೋದು ಗೆಲ್ಬೋದು. ಈಗ ಈ ಸಲ ಬಿಜೆಪಿ ಗೆಲ್ಬೋದಾ? ಎಲ್ಲ ನಯನ ಮೋಟಮ್ಮ ಗೆದ್ದಿದ್ದು ನೋಡಿದ್ರೆ ಈ ಸಲ ಎಲ್ಲ ಸ್ವಲ್ಪ ಉಲ್ಟಾ ಆಗ್ಬೋದು ಅನಿಸುತ್ತಾ? ಲೇಡೀಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದ್ದು 2000ಕ್ಕೆ. ಆಚಿಕೆ ನೋಡೋಣ. ಉಜಿರಿಯವರು ಮೆಲ್ಲ ಎಸ್ಕೇಪ್ ಆದದ್ದು ಈಗ ಫೋನ್ ಬಂದದಕ್ಕೆ.
ಹೇಳಿ ಬಿಜೆಪಿ ಗೆಲ್ಲೋದಾ? ನಿಮ್ಮ ಹೆಸರು ಎಂತದ್ದು? ಎಲ್ಲಿ ತೋರಿಸಿದ್ದು? ಇವತ್ತು ಹೋಗಿ ಪಾನಿಪುರಿ ಹೊಡೆಯೋದೆಯ. ಏನು ನಿಮ್ಮ ಹೆಸರು? ರಾಣಿ. ರಾಣಿ, ಈ ಊರಿದ್ದು ರಾಜ ಯಾರಾಗೋದು? ಯಾರಾಗ್ಲಿ ಬಿಡ್ರಿ, ನಿಮ್ಮ ರಾಜ ಅಲ್ಲ, ಈ ಊರಿದ್ದು ರಾಜ ಯಾರಾಗೋದು ಕೇಳಿದೆ. ಯಾರಾಗ್ತಾರ ಗೊತ್ತಿಲ್ಲ. ಬಿಜೆಪಿ ಕಾಂಗ್ರೆಸ್? ಬಿಜೆಪಿ ಆಗ್ಬೋದು ಅನ್ಸುತ್ತೆ. ನಿಮಗೆ ಯಾರು ಆಗ್ಬೇಕು? ಬಿಜೆಪಿನೇ ಆಗ್ಬೇಕು. ಯಾಕೆ? ನಾವು ಬಿಜೆಪಿಗೆ ಹಾಕಿರೋದಲ್ವ ಅದಕ್ಕೆ. 2000ದಲ್ಲಿ ಇದೊಂದು 200 ರೂಪಾಯಿ ತಂದದ? 2,000 ರೂಪಾಯಿ ನಾವು ತಗೊಂತಾನೆ ಇಲ್ಲ. ಯಾಕೋ? ನಮಗೆ ಬರಲ್ಲ. ಯಾಕೆ ಬರಲ್ಲ? ತೆಗ್ ಬರುತ್ತೆ ನನಗೆ. ಬರುತ್ತೆ ತಾನೇ? ನನಗೇನು ಬರಲ್ವಲ್ಲ. ಬರುತ್ತೆ ತಾನೇ? ನಮಗೇನು ಬರಲ್ವಲ್ಲ. ಹಂಗಂತೀರಾ? ಹ್ಮ್ ನಿಮಗೆ ಬರ್ಬೇಕಿತ್ತು. ಬಂದಿದ್ರೆ ಆಗ್ತೈತೆ. ಬಂದಿದ್ರೆ ಆಗ್ತೈತೆ. ಕಾಂಗ್ರೆಸ್ ಹ್ಮ್. ಬಾರಿ ಇದೀರಿ, ದುಡ್ಡೆಲ್ಲಿ ತಾಕಡಿಕೆ. ಯಾವ್ರು ನಿಮ್ದು? ಹೊಸಕೋಟೆ. ಹೊಸಕೋಟೆ. ಓ, ಒಂದ ಕಡೆ ರೋ. ನಿಮ್ದು ಯಾವ್ರು? ಬನ್ನಿಲ್ಲ ಒಂದು ನಿಮಿಷ. ನೀವು ಏನಾರು ಏನು ನೀವು ನಮ್ಮೂರ ಓಟ್ ಹಾಕರಲ್ವಾ? ಮತ್ತೆ ಓ, ಹೆಣ್ಮಗು ಮನೆ ಕಳಿ ಹೋಗಿ. ಓ ದಿ ಬಾಯ್ಸ್, ಛೀ ಥು, ಏನ್ರ ನೀವೆಲ್ಲ? ಓಕೆ, ಮರಲೆ ಏನಾಗ್ಬೋದಾ ಈ ಸಲ? ಏನಾಗ್ಬೋದು? ಯಾರು ಗೆಲ್ಬೋದು? ಯಾರು ಬಿಜೆಪಿ ಗೆಲ್ತಾರೆ? ಹೌದಾ? ಯಾಕೆ? ಮೋದಿ ಗೆಲ್ತಾರೆ. ನೀವು ಅಲ್ಲೇ ನಿಂತ್ಬಿಡ್ರೋ, ಅಲ್ಲೇ ಹಲ್ಕಿಸಿ ತಿಂತ್ಬಿಡಿ ನೀವು, ಹುಡುಗನ್ ಬಿಡ್ಕೊಂಡು ಮುಂದಕ್ಕೆ. ಇಷ್ಟೇ ನೀವೆಲ್ಲ ಫ್ರೆಂಡ್ಸು. ಹಾಂ, ಬಿಜೆಪಿ ಗೆಲ್ಬೇಕಾ? ಬಿಜೆಪಿ. ಯಾಕೆ ಅವರೇ ಗೆಲ್ಬೇಕು? ಮೋದಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ. ಮಿಕ್ದವರೆಲ್ಲ ಕೆಟ್ಟ ಕೆಲಸ ಮಾಡ್ಯಾರ? ಏನ್ ನಂಗೆ ಗೊತ್ತಿಲ್ಲ, ನೋಡ್ರದ ಅವ್ರನ್ನೆಲ್ಲ ಕೆಲಸ. ಎಷ್ಟು ಏಜು? ನಂಗೆ ಈಗ 20 ಮೋದಿ ಬರಬೇಕು ಅಂತೀಯ? ಹಂಗೆ ಒಟ್ಟು ಅವರೇ ಗೆಲ್ಬೇಕು. ಅವರೇ. ಇಲ್ಲಿ ಕೋಟ್ರ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು. ಈಗ ಯಾಕೆ ಕನ್ಫ್ಯೂಸ್ ಆಗ್ಬಿಟ್ಟಲ್ಲ ನೀನು? ಅಲ್ಲ, ಜಯಪ್ರಕಾಶ್ ಹೆಗಡೆ ಅವ್ರು ಚಿಕ್ಕಮಂಗ್ಳೂರ್ಲಿ ಇದ್ದಾಗ ಅವಾಗ ಫಸ್ಟ್ ಸಲ MP ಇದ್ರಲ್ಲ, ಅವಾಗ ಒಳ್ಳೆ ಕೆಲಸ ಮಾಡಿದ್ರು. ಹಂಗೆ ಹಂಗೆ ಆತರ. ಬರಯ್ಯೋ, ಏನ್ ನಿನ್ನ ಹೆಸರು? ಒಳ್ಳೆ ಕತೆ ಕಣ. ಬರಲ್ಲ ನೀನು. ಏನ್ ನಿನ್ನ ಹೆಸರು? ಹೇಮಂತ್ ಅಂತ. ಹೇಮಂತ. ಯಾವ ಸಲ ಯಾರಪ್ಪ ಈ ಸಲ? ಕಾಂಗ್ರೆಸ್ ಅಣ್ಣ. ಎಷ್ಟು ಏಜು? ನನಗೆ 18. ಓಟ್ ಹಾಕ್ತಾ? ಇಲ್ಲ. ಮಗ ಹಾಲು ಕುಡಿಯೋ ಮಗ ಇನ್ನುವೆ. ಯಾಕೆ ವೋಟರ್ ID ಬಂದಿಲ್ವಾ 18 ಆದ್ರೂ? ಈಗ ಕೊಡಬೇಕು, ಮಾಡಿಸ್ತೀನಿ, ಬರುತ್ತೆ. ಅಲ್ಲ, ಇಷ್ಟೊತ್ತು ಬರ್ಬೇಕಿತ್ತಲ್ಲ? ಗೊತ್ತಿಲ್ಲ ಅಣ್ಣ, ಬರುತ್ತೆ. ಓ, ಹಿಂಗ್ ಗೊತ್ತಾಗ್ಬಿಟ್ರೆ ಊರಿಗೆ ಮುಂಚೆ ಮಾಡ್ಸಿರೋರಲ್ಲ ವೋಟರ್ ಐಡಿಯಾ. ಏನು ಮಾಡೋಕ್ಕಾಗಲ್ಲ. ಹಂಗೆ ನಿಂಗೆ ಯಾರು ಗೆಲ್ಬೇಕು? ಕಾಂಗ್ರೆಸ್. ಕಾಂಗ್ರೆಸ್ಸು? ಯಾಕೋ? ಒಳ್ಳೊಳ್ಳೆ ಕೆಲಸ ಮಾಡ್ತಿದೆ, ಹಂಗಾಗಿ. ಇದರೆಲ್ಲ ಕೆಟ್ಟ ಕೆಲಸ ಮಾಡ್ತೀಯಾರ? ಇಲ್ಲ, ಎರಡು ಪಕ್ಷನೂ ಚೆನ್ನಾಗಿದೆ. ಹಂಗೆ ಹಂಗೆ ಕಾಂಗ್ರೆಸ್ ಗೆಲ್ಬೇಕು ನಿಂಗೆ? ಕಾಂಗ್ರೆಸ್. ಮೇಡಮ್ ಅವರೇ ನಮಸ್ಕಾರ. ಏನು ಹೆಸರು ನಿಮ್ಮದು? ಸುಷ್ಮಿತಾ. ಸುಷ್ಮಿತಾ ಸುಷ್ಮಿತಾ ಅವರೇ, ಏನು ಕೆಲಸ ಮಾಡೋದು? ಲೆಕ್ಚರರ್. ಹೌದಾ? ಓ, ಹಂಗಾದ್ರೆ ಒಳ್ಳೆಯವ್ರನ್ನೇ ಮಾತಾಡ್ತೇನೆ ಇವಾಗ ನಾನು. ಓಟ್ ಹಾಕಿದ್ರಾ? ಓಟ್ ಆಗಿದೆ. ಈ ದೇಶ ಅತ್ಯುನ್ನತವಾಗಿ ಸಾಗಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರು ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಸೊ ಯಾರು ಬರಲಿ, ಒಳ್ಳೆಯ ಕೆಲಸ ಮಾಡಲಿ ಅಷ್ಟೇ. ಯಾರು ಬರಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ನೀವು ಲೆಕ್ಚರ್ಗಳೇ ಹಿಂಗೆ ತೇಲಿಸ್ಬಿಟ್ರೆ ನಾವೇನು ಮಾಡೋದು? ಯಾರು ಬಂದರೂ ಮಾಡೋದು ಅದೇ ಕೆಲಸ ಅಲ್ಲ ಸರ್. ಎಲ್ಲರೂ ದುಡ್ಡು ಹೊಡೆಯೋರೇ ಆಯಿತು, ಉದ್ಧಾರ ಮಾಡೋದು ಯಾರು ಇಲ್ವಲ್ಲ. ಉದ್ಧಾರ ಮಾಡೋರು ಯಾರು ಇಲ್ಲ. ಹೌದು, ಹಾಗೆ ಆಗ್ತಿರೋದಲ್ವ. ಪ್ರಕಾರ ಉದ್ಧಾರ ಮಾಡೋದಂದ್ರೆ ಯಾರು? ಜನ ಫಸ್ಟ್ ವೋಟ್ ಹಾಕೋದನ್ನ ಒಳ್ಳೆ ಮೆಂಬರ್ಸ್ಗೆ ಎಲೆಕ್ಟ್ ಮಾಡಬೇಕು, ಅದುವಾಗ ಒಳ್ಳೇದಾಗುತ್ತೆ. ಆಯ್ತಪ್ಪ, ನಾನು ಒಂದು ಕೇಳ್ತೀನಿ, ಇರೋದ್ರಲ್ಲೇ ಉತ್ತಮ ಅಂದ್ರೆ ಯಾವ್ದ್ರೆ, ಬಿಜೆಪಿನ ಕಾಂಗ್ರೆಸ್? ಎರಡು ಬರ್ಲಿ 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 ಬೇಗ ಬರ್ಲಿ ಬರ್ಲಿ. ಸೊ ಎರಡು ಬೇರೆ ಬೇರೆ ರೀತಿಯ. ಎರಡೂ ಅಂತೇಳಿ 2000 ಕತೆ ಹೇಳ್ಬಿಡಿ ಈಗ ನನಗೆ, ಪಟ್ ಅಂತ ಹೇಳ್ಬೇಕು ನನಗೆ. ಕೆಲವೊಂದು ಅಭಿವೃದ್ಧಿ ಕೆಲಸ ನೀವು ಲೆಕ್ಚರ್ ಹೇಳಬೇಕು, ಲಾಕ್ ಆಗಿದ್ದೀರಾ. ಬಿಜೆಪಿ ಚೆನ್ನಾಗಿ ಕೆಲಸ ಮಾಡಿದೆ, ಕೆಲವೊಂದು ವಿಷಯದಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಕೆಲಸ. ತೂ ನೋಡಲ್ಲ, ಅದೇ ಆಟಕ್ಕೆ ಹೋಯ್ತಾರದ ಅದೇ ಅಲ್ವಾ, ಹೇಗಿದೆ ಫ್ಯಾಕ್ಟ್ ಅದನ್ನೇ ಹೇಳ್ಬೇಕಲ್ವಾ. ಕೆಲವೊಂದು ಬಿಜೆಪಿ ಏನು ಒಳ್ಳೆ ಕೆಲಸ ಮಾಡೈತೆ, ಕೆಲವೊಂದು ಬಿಜೆಪಿ ಕಾಂಗ್ರೆಸ್ ಏನು ಒಳ್ಳೆ ಕೆಲಸ ಮಾಡೈತೆ. ಸೊ GST ಇಂಪ್ಲಿಮೆಂಟ್ ಮಾಡಿದ್ರಲ್ಲಿ ಚೆನ್ನಾಗಿದೆ. ಕೆಲವೊಂದು PF ಬೆನಿಫಿಟ್ಸ್ ಚೆನ್ನಾಗಿ ಮಾಡಿದ್ದಾರೆ ಬಿಜೆಪಿದು. ಹೌದು. ಕಾಂಗ್ರೆಸ್ ಅಂತ ಫ್ರೀಯಾ? ಕಾಂಗ್ರೆಸ್ ಅಲ್ಲ ಸರ್, ಅದು ಕೆಲವೊಂದು ಸ್ಕೀಮ್ಗಳಲ್ಲೇ ಹೇಳ್ತಿರೋ ಅಂಥದ್ದು. ನೀವು ಹೇಳಿದ್ರೆ ನಾವು ಕೇಳ್ತಾ ಇದ್ದೀವಿ, ಅದರಲ್ಲಿ ಏನಿದೆ. ಹೌದು. ನಿಮ್ಮ ಹೆಸರೇನ್ರಿ? ನನ್ನ ನನ್ನ ಹೆಸರು ಕೇಳ್ಬಿಡಿ ಅಂದ್ರೆ ನಾಚ್ಕೊಂಬಿಟ್ಟು ಇಲ್ಲಿ. ಏನು ನಿಮ್ಮ ಹೆಸರು ಹೇಳಿ? ಸುಮಾ. ಅದನ್ನೇ ಹೊಸಿ ಮುಂದೆ ನೋಡ್ಕೊಂಡು ಹೇಳಿ. ಓ, ಅಲ್ಲಿ ಹೋಗಿ ಮುಂದೆ ಹೋಗಿ. ನೀವು ಫಸ್ಟ್ ನೋಡಿ ಇಲ್ಲಿ ಎಂತ ಸುಮನ ಕೇಳ್ರಿ ಇಲ್ಲಿ. ಅವರು ನಾವು ಜಕ್ನಳ್ಳಿ. ಜಾಗತಳ್ಳಿ ಯಾರು ಗೆಲ್ಲೋದು ಈ ಸಲ ಈ ಊರಲ್ಲಿ, ಚಿಕ್ಕಮಗಳೂರಲ್ಲಿ? ಯಾರೋ ಗೊತ್ತಿಲ್ಲ. ಯಾರ ಓಟ್ ಹಾಕಿದ್ರಾ? ಹಾಕಿದೀವಿ. ನಿಮ್ಮೂರಲ್ಲಿ ಏನಂತಾರೆ? ಏನು ಅನ್ನಲ್ಲಪ್ಪ. ಭಾರಿ ಚೆನ್ನಾಗಿ ನಗ್ತೀರಾ ನೀವು, ಒಂದ್ಸಲ ಜೋರ ನಗಿ ನೋಡೋಣ. ಬೇಡ ಅನ್ಕೊಂಡೆ ನಗ್ತಾ. ಹೇಳಿ ಆಯ್ತು, ಯಾರು ಗೆಲ್ಬೇಕು ನಿಮಗೆ? ಯಾರಿಗೆದ್ರು ಒಳ್ಳೇದೇ. ನಿಮಗೆ ಯಾರು ಗೆಲ್ಬೇಕು? ಯಾರಾದ್ರೂ ಪರವಾಗಿಲ್ಲ. ನನಗೆ ಹೇಳಿ ಮೆಲ್ಲಕ್ಕೆ. ಅದೆಲ್ಲ ಹೇಳಂಗಿಲ್ಲಲ್ಲ. ಯಾಕೆ? ಆಯ್ತು, ಯಾರು ಗೆಲ್ಬೋದು? ಏನಪ್ಪ ಗೊತ್ತಿಲ್ಲ, ಗೆಸ್ಸಿಂಗಲ್ಲಿ ಇದೆ ಅಷ್ಟೇ. ಸಿಂಗಲ್ ಇದೆ. ಯಾವುದು ನಿಮ್ದು ಗೆಸ್ಸು? ಯಾವುದೇ ಇಲ್ಲ. ಬರೀ ನಾಚ್ಕೊಂಡೆ ಅರ್ಧ ಪ್ರೋಗ್ರಾಮ್ ಮುಗಿಸಿದ್ರಿ. ನಿಮ್ಮ ಹೆಸರೇನ್ರಿ? ಸರ್ ಪ್ರೇಮ ಅಂತ. ಪ್ರೇಮ. ಈ ಸಲ ಯಾವ ಪಕ್ಷದ ಮೇಲೆ ನಿಮಗಿರೋದು ಪ್ರೇಮ? ಗೊತ್ತಿಲ್ಲ ಸರ್ ಯಾವ್ದಂತ ಬರುತ್ತೆ ಅಂತ. ಗೊತ್ತಿಲ್ವಾ? ಓಟ್ ಹಾಕಿದ್ರಾ? ಹಾಕಿದೀವಿ ಸರ್. ಯಾರು ಬರ್ಬೋದು? ಗೊತ್ತಿಲ್ಲ ಸರ್. ನಿಮಗೆ ಯಾರು ಬರಬೇಕು? ಯಾವ್ದು ಬಂದ್ರೂ ಅನುಕೂಲನೇ ಸರ್.
ಬರ್ತೀನಿ ಅನ್ಕೊಂಡ್ರಾ? ಬರಲ್ಲ ನಾನು. ಎಷ್ಟು ಏಜು? 18. ಬಿಡಿ ಮಗು. ಓ ಅಪ್ಪ, ಓ ನೀನು ಸರಿಯಾದ ಗಂಡೆ ಕಣ್ ತಗೋ. ನಿಮ್ಮ ಹೆಸರೇನು? ನಮ್ಮ ಹೆಸರು ಉದ್ದೇಗೌಡ ಅಂತ. ಉದ್ದೇಗೌಡ. ಉದ್ದೇಗೌಡ್ರೆ, ಯಾರು ಗೆಲ್ಬೋದು? ಹೆಂಗೆ ಹೇಳಕ್ಕಾಗತ್ರಿ? ಬಾಯಲ್ಲಿ ಬಾಯಲ್ಲಿ ಹೆಂಗೆ ಹೇಳಕ್ಕಾಗತ್ತೆ? ನಾವು ಅವೆಲ್ಲ ಅವ್ರಿಗೆ ನಿಮಗೆ ಯಾರು ಗೆಲ್ಬೇಕು? ನಿಮಗೆ ಯಾರು ಗೆಲ್ಬೇಕು? ಕಾಂಗ್ರೆಸ್ಗಿಂತ ಉತ್ತಮ. ಮೇಡಮ್ ನಮಸ್ತೆ, ಏನು ನಿಮ್ಮ ಹೆಸರು? ಆಕಾಂಕ್ಷ. ಒಳ್ಳೆ ಕಥೆ ಇದಲ್ಲ ಗುರು ಹೆಣ್ಮಕ್ಳದು. ಎದ್ರಕೊಂಡು ಓಡ್ಬಿಡ್ತಾರಲ್ಲ ಇವರು. ಓಟ್ ಹಾಕಿದ್ರ? ಓ, ಯಾರು ಗೆಲ್ಬೋದು ಈ ಸಲ ಪುಟ್ಟಮ್ಮ? ನೋಡ್ಬೇಕು ಯಾರು ಗೆಲ್ತಾರ. ನಿಮ್ಗೆ ಯಾರು ಗೆಲ್ಬೇಕು? ಯಾರು ನೋಡೋಣ. ಯಾರು ತಡೆಯೋದು ಯಾಕೆ ಹಿಂಗೆ ತೊಳ್ಳಿರಿದ ಮತ್ತು ವಾಯ್ಸ್ ಬರಲ್ಲ ನಿಮಗೆ? ಯಾರು ಗೆಲ್ಬೇಕು? ಚಿಕ್ಕಮಗಳೂರಲ್ಲಿ ಯಾರು ಗೆದ್ದರು? ಏನೋ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲ ನಮಗೆ. ನಿಮಗೆ ಯಾರು ಗೆಲ್ಬೇಕು? ಯಾರ ಒಟ್ಟಿಗೆ ಗೆಲ್ಲಬೇಕು ನಮಗೆ? ಯಾರ ಒಟ್ಟಿಗೆ ಗೆಲ್ಬೇಕು? ಅವ್ರು ಇವರು ಅಂತಿಲ್ಲ. ಹಾಂ, ಬಿಜೆಪಿನ ಕಾಂಗ್ರೆಸ್? ಒಟ್ಟಿಗೆ ಯಾರ ಗೆಲ್ಲಬೇಕು? ಒಟ್ಟಿಗೆ ಯಾರೇ ಗೆಲ್ಬೇಕು? ಒಟ್ಟಿಗೆ ಯಾರು ಗೆಲ್ಲಕ್ಕಾಗಲ್ಲ, ಬೇರೆ ಬೇರೆನೇ ಗೆಲ್ಲಕ್ಕಾಗೋದು. ಏನು ನಿನ್ನ ಹೆಸರು? ರಂಜನ್. ರಂಜನ್. ಯಾರು ಗೆಲ್ಲೋದು? ಓಟ್ ಹಾಕ್ದಾ? ಓಟ್ ಹಾಕಿದ್ದೀನಿ. ಹಾಕ್ತಾ? ಎಷ್ಟು ಏಜು? 18. 18 ತುಂಬಿದೆ. 18 ತುಂಬಿದೆ. ಹಂಗಾರೆ ವೋಟರ್ ಐಡಿ ಬಂದಿದೆ. ಯಾರು ಗೆಲ್ಬೇಕು ನಿನಗೆ? ಯಾರು ಗೆಲ್ಲಿ, ಯಾರು ಗೆಲ್ಲಿ, ಯಾರಾದ್ರೂ ಗೆಲ್ಲಿ. ಯಾಕೋ? ಯಾರಾದ್ರೂ ಬೇಡ, ಹೇಳೋ ಯಾರು ಗೆಲ್ಬೇಕು? ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಬಂದ್ರೆ ಒಳ್ಳೇದಾ? ಕಾಂಗ್ರೆಸ್ ಬೇಡವಾ? ಫ್ರೀ ಬೇಡ. ಫ್ರೀ ಬೇಡ. 2000 ಬೇಡ. ಬಸ್ ಫ್ರೀ ಬೇಡ. ಸರಿ ಆಯ್ತಗ. ಬಾಣ, ಏನಣ್ಣ ನಿನ್ನ ಹೆಸರು? ನೋಡ ಒಂದು ಮಾತು. ಏನಣ್ಣ ನಿನ್ನ ಹೆಸರು? ನಿನ್ನ ಹೆಸರು ಅಣ್ಣ? ನಿನ್ನ ಹೆಸರು ಓಲಿ. ಎಷ್ಟು ಅಂದ್ರೆ? ಯಶು ನಾನು ಪಾರ್ಟ್ನರು. ಏನ್ ಪಾರ್ಟ್ನರು? ಸುದೀಪ್ ಅಣ್ಣ ಇದಾರಲ್ಲ ಅವರು ಅಷ್ಟೇ. ಒಂದ್ ಮಾತಾಡಿ ಕೇಳೋಣ. ಬೇಡ, 100 ಹೇಳು. ನಿಮ್ಮ ಹೆಸರು ಹೇಳಿ ಫಸ್ಟು. 7 ಗಂಟೆ ಕೇಳ. ಹೆಸರು ಹೇಳಣ್ಣ ನಿಂದು. ಇಲ್ಲಿ ಟಿವಿಲಿ ಎಲ್ಲರೂ ನೋಡ್ಕೊಳ್ತಾರೆ. ಒಂದ್ ಮಾತಾಡ್ತೀನಿ ಹತ್ರ. 7 ಗಂಟೆ ಕೇಳಿಲಿ. ಬಡವರಿಗೆ ಏನ್ ಮಾಡಿದ್ಯಾ? ಬಡವಿಗೆ ಏನ್ ಮಾಡಿದ್ಯಾ ಹೇಳು. ನಾನಾ? ನೀನಲ್ಲ, ಟಿವಿನಲ್ಲಿ ಹೇಳ್ತಾರೆ. ಬಡವರಿಗೆ ಏನ್ ಮಾಡಿದ್ಯಣ್ಣ? ಬಡವರಿಗೆ ಹೆಣ್ಮಕ್ಳಿಗೆ ಟಿಕೆಟ್ ಫ್ರೀ ಆಯ್ತಾ, ಒಪ್ಕೊಳ್ತೀನಿ. ಆದ್ರೆ ಇನ್ನು ಬಾಕಿಯವ್ರಿಗೆ ಏನು ಮಾಡಿದ್ಯಣ್ಣ? ಪಾಪ ಮಾಡಿಲ್ವಣ? ಯಾರು ಮಾಡಿದಾರಣ್ಣ? ಯಾರು ಮಾಡ್ಬೇಕಿತ್ತಣ್ಣ? ನೀನು ಹೇಳೋಣ, ನೀನು ಹೇಳು. ಬಿಜೆಪಿ ಅವ್ರು ಮಾಡ್ಬೇಕಿತ್ತ, ಕಾಂಗ್ರೆಸ್ ಅವ್ರು ಮಾಡ್ಬೇಕಿತ್ತ? ಯಾರು ಮಾಡಿಲ್ಲ. ಬಿಜೆಪಿ ಮಾಡಬೇಕು. ಈಗ ಯಾರು ಗೆಲ್ಲೋದೀಗ? ಗೆಲ್ಲೋದು ನನಗೆ ಗೊತ್ತಿಲ್ಲ. ಮತ್ತಲ್ಲೇನೋ ಹೇಳ್ಕೊಡ್ತಿದೆ. ಯಾರು ಗೆಲ್ಲೋದೇ ಇದು ಬಿಜೆಪಿ. ನಿಮಗೆ ಯಾರು ಗೆಲ್ಬೇಕು? ನಿಮ್ಗೆ ಯಾರು ಇಷ್ಟ? ಮೋದಿ ಅವರೇ ಬರಬೇಕು. ಹೌದಾ? ಯಾಕೆ ಅವರೇ ಬರ್ಬೇಕು? ಅವರೇ ಬೇಕು. ಯಾಕೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿಲ್ವೇ? ಫ್ರೀ ಕೊಟ್ಟಿದ್ರೆ ಮೋದಿ ಅವ್ರು ಇಲ್ವಾ? ಕಾಂಗ್ರೆಸ್ ಫ್ರೀ ಕೊಟ್ಟಿದ್ದಾರೆ, ಅದು ಸರಿ. ಕಾಂಗ್ರೆಸ್ ಫ್ರೀ ಕೊಟ್ಟಿದ್ದಾರೆ, ಆದ್ರೂ ಇವನು ಪ್ರಜ್ವಲ್ ಏನೋದ ಅದ್ ಬಿಡು, ಅದ್ ಬಿಡು. ನಮಗ ಅದು ಗೊತ್ತಿಲ್ಲಪ್ಪ. ಯಾರು ನೀವು? ನಾಗರಾಜು. ನಾಗರಾಜ್ ಅವ್ರೆ, ನಮ್ಗದೇನೋ ಗೊತ್ತಿಲ್ಲಪ್ಪ. ನಿಮಗೆ ಗೊತ್ತಾ? ಎಲ್ಲ ನೋಡ್ಕೊಂಡ್ ಬಂದ್ರಲ್ಲ. ಏನ್ ನೋಡ್ಕೊಂಬಂದು? ಎಲ್ಲ ನಾವೇನು ನೋಡಿಲ್ಲಪ್ಪ. ಎಲ್ಲ ತಿಡ್ಕೊಂಬಂದ. ನಮಗದು ಗೊತ್ತಿಲ್ಲಪ್ಪ. ನಾವು ಯಾರು ಗೆಲ್ತಾರೆ ಕೇಳಕ್ ಬಂದಿವಿ. ನಿಮ್ಗೆ ಯಾರು ಗೆಲ್ಬೇಕು? ನಮಗೆ ಇವನೇ ಬಿಜೆಪಿ ಬರ್ಬೇಕು. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ. ಯಾಕೆ? ಅದೇ ಯಾಕೆ ಹಿಂಗಂದ್ವಿ. ನಿಮಗೆ ಯಾಕೆ ಬಿಜೆಪಿ ಬೇಕು ಅನ್ಸುತ್ತೆ? ಬಿಜೆಪಿ ಯಾಕಣ? ಬಿಜೆಪಿನೇ ಬೇಕು. ಯಾಕಣ? ಮೋದಿ ಅವರೇ ಬೇಕು. ಅವ್ರಿದ್ರೆ ಏನು ಉತ್ತಮ? ಅವರು ಉತ್ತಮ ಇದೆ, ಅವರಿಂದನೇ ನಮಗೆ ಒಳ್ಳೇದು. ಮೋದಿ ಅವರಿಂದನೇ ಉತ್ತಮ. ಹೌದಾ? ಬಾಣಲ್ಲಿ ನೀನು ಅವಾಗಿಂದ ಬಾರಿ ಮಾತಾಡ್ತಿದ್ದೆ. ಏನ್ ಹೆಸರು ನಿಂದು? ಸುದೀಪ್ ಅಂತ. ಸುದೀಪ್? ಕಿಚ್ಚ ಸುದೀಪಾ? ಇಲ್ಲ ಅಣ್ಣ, ಬರೀ ಸುದೀಪ್ ಅಷ್ಟೇ. ಬರೀ ಸುದೀಪ್. ಯಾವೂರು? ಆಲ್ದೂರು. ತಾಣ ನಿನಗಿಡ್ದ ನೀ ಮಾತಾಡ್ಬೇಡ. ಈಗ ನೋಡಪ್ಪ, ಓಟ್ ಹಾಕ್ದಾ? ಓಟ್ ಹಾಕಿದ್ದೀನಿ ಅಣ್ಣ. ಯಾರು ಗೆಲ್ಬೋದು? ಬಿಜೆಪಿನೇ ಗೆದ್ದು. ಹೌದಾ? ಹೌದಣ್ಣ. ಯಾಕೆ? ಹಿಂದುತ್ವ ಬೇಕು ನಮಗೆ. ಏಯ್! ಬಿಜೆಪಿ ಬೇಕೇ ತಡಿಯ. ಬೇಕು. ಧರ್ಮ ತಗೊಂಡು ಏನೋ ಮಾಡ್ತೀಯ? ಅಭಿವೃದ್ಧಿ ಬೇಡವೇನಾ? ಅಭಿವೃದ್ಧಿನೇ ಬೇಕಣ್ಣ ನಮಗೆ. ಆದ್ರೆ ಮೋದಿ ಗೆಲ್ಬೇಕಷ್ಟೇ. ಮೋದಿ ಗೆಲ್ಬೇಕಷ್ಟೇ. ಮೋದಿ ಗೆದ್ರೆ ಮಾತ್ರ ದೇಶ ಉದ್ಧಾರ ಆಗೋದು. ಇಲ್ಲ ಅಂದ್ರೆ ಹಾಳಾಗುತ್ತಾ? ಇಲ್ಲಾಂದ್ರೆ ಹಾಳಾಗುತ್ತೆ. ಏಯ್, ಎಲ್ಲ ಕಾಂಗ್ರೆಸ್ನವರೆಲ್ಲ ಫ್ರೀ ಎಲ್ಲ ಕೊಟ್ಬಿಟ್ಟು ಹೆಂಗಸ್ರೆಲ್ಲ ಓರ್ನಾಡು, ಸುಬ್ರಹ್ಮಣ್ಯ, ಧರ್ಮಸ್ಥಳ ಅಂತ ಟ್ರಿಪ್ ಹೊಡಿದ ಒಳ್ಳೆ ಫುಲ್ ಜಾಲಿ. ನಮಗೆ ಫ್ರೀ ಬೇಕಾಗಿಲ್ಲಣ್ಣ. ಫ್ರೀ ಕೊಟ್ಟು ಏನ್ ಯೂಸ್ ಇದಣ್ಣ? ಏನಿದೆ? ಎಲ್ಲ ದೂರ ಹೋಗ್ತಾರೆ, ಬರ್ತಾರೆ. ಏನ್ ಯೂಸ್ ಅದರಲ್ಲಿ? ಹಂಗೆ ಎಲ್ಲ ಮನೆ ಬಿಟ್ಟು ಹೋಗ್ತಾರೆ. ಎಲ್ಲ ಮನೆ ಬಿಟ್ಟು ಅಡುಗೆ ಮಾಡ್ತೀರಾ? ಅಡುಗೆ ಮಾಡ್ತೀವಿ. ಕಸ ಗುಡಿಸ್ತಿಲ್ಲ, ಮನೆ ಬರೆಸ್ತಿಲ್ಲ, ಏನು ಮಾಡ್ತೀವಿ? ನನ್ನ ಕೈಲಿ ಹೇಳಿಸ್ಬಿಡು ನೀನು. ನೀವೇ ಹೇಳ್ತಿದ್ದೀರಲ್ಲ. ಅಲ್ಲ ಸರಿ ಆಯ್ತು. ಈ ಚಿಕ್ಕಮಗಳೂರಲ್ಲಿ ಏನಾಗ್ಬೋದಾ? ಚಿಕ್ಕಮಗಳೂರು ಗೆಲ್ತಾರಣ್ಣ. ಬಿಜೆಪಿನೇ ಗೆಲ್ಲೋದು ಪಕ್ಕ. ಕೋಟ ಶ್ರೀನಿವಾಸ್ ಪಕ್ಕ, ಗ್ಯಾರಂಟಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತು ಬಿಡಪ್ಪ, ಆಯ್ತು. ತಿಂದ್ರ ಐಸ? ಏನ್ ನಿಮ್ಮ ಹೆಸರು? ಒಳ್ಳೆ ಕೋನ ಐಸ ಕವ ಅಂತ ತಿನ್ನಕಾಯ್ತದೆ, ಮಾತಾಡಕ್ಕಾಗಲಿಲ್ಲ. ಹೇಳಿ ನಿಮ್ಮ ಹೆಸರೇನಂటే? ಅಡ್ರಿ, ನಾವು ಮಾಮೂಲಿ ಮಾತಾಡಿಸ್ತೀವಿ. ಏನು ಯಾವ ಊರು ನಿಮ್ದು? ಕೇಳಿಲಿ, ಒಂದು ನಿಮಿಷ ಮಾತಾಡಿಲ್ಲ. ಏನು ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳಿ ಸಾಕು.
ಗಾಯತ್ರಿ ಅಂತ. ಗಾಯತ್ರಿ ಅವರೇ ಓಟ್ ಹಾಕುದ್ರಿ ತಾನೆ? ಯಾವೂರು? ಕಳ್ಸಪ್ಪ. ಕಳಸ. ಇಲ್ಲೇ ಹೊರನಾಡು ಕಳಸ. ಕಳಸಾಪುರ. ಓ ಜಾವಗಲ್ತಾವು. ಇದು ಯಾರು ಗೆಲ್ತಾರೆ? ಅದು ನಾವೇನು ಹೇಳ, ನಿಮಗೆ ಯಾರು ಗೆಲ್ಬೇಕು? ನಮಗೆ ಯಾರು ಗೆಲ್ಬೇಕು ಅಂತಿಲ್ಲ, ಯಾವ್ದು ಬಂದ್ರೂ ಸರಿ. ಈಗ ನಿಮಗೆ ಕಾಂಗ್ರೆಸ್ನವರು ಲೇಡೀಸ್ಗೆಲ್ಲ ಹೆಲ್ಪ್ ಮಾಡಿಕೊಟ್ಟವ್ರೆ. BJP ಅವರು ದೇಶ ಉದ್ಧಾರ, ದೇಶಕ್ಕೋಸ್ಕರ ಅದು ಇದು ಅಂತ ಅದು ಇದು ಏನೇನೋ ಮಾಡ್ತವ್ರೆ ಅಭಿವೃದ್ಧಿ. ಯಾವುದು ನಿಮಗೆ ಸರಿ ಅನ್ಸುತ್ತೆ? ಎಲ್ಲದು ಈಗ ಎರಡೇ ಸರಿನೇ, ಆದ್ರೂ ಏನಂತ ಹೇಳಕ್ಕಾಗಲ್ಲ ಇವಾಗ. ನಿಮಗೆ ಯಾರು ಇಷ್ಟ? ನಮಗೆ ಯಾರು ಇಷ್ಟ ಇಲ್ಲ, ಎಲ್ಲ ಇಬ್ರು ಸಮಾಗಿಮ ಬುಟ್ಟಾಕಿ ಕಥೆಯ ನೀವು ಹೇಳ್ಬೇಕೀಗ BJPನ ಕಾಂಗ್ರೆಸ್ ಅಂತ ಯಾರು ಬಂದ್ರೆ ಉತ್ತಮ ಅಂತ? ಯಾರು ಬಂದ್ರೂ ಸರಿ, ನಮಗೆ ಯಾರು ಬಂದ್ರೂ ಸರಿ. ಸರಿ ಸರಿ. ಹೆಂಗ್ ಸರಿ? ಹೆಂಗ್ ಸರಿ? ಈಗ ಯಾರು ಬಂದ್ರೂ ಯಾರು ಏನು ಮಾಡ್ಬೇಕು ಅದನ್ನ ಮಾಡ್ತಾರ್ತಾನೆ. ಅದಕ್ಕೆ 2 ಜನನೂ ಸರಿನೇ. ಈಗ ಯಾರು ಬೇಕು ಅಂತ ಹೇಳಲ್ಲ ನಾವು, ಒಟ್ಟು ಹೇಳಲ್ಲ. ಹೇಳಲ್ಲ. ಆದ್ರೂ ಒಂದೇ ಮಾತು ಕೇಳಬಿಡ್ತೀನಿ, ಇದ್ದಿದ್ರಲ್ಲೇ ಉತ್ತಮ. ಲಾಸ್ಟ್ ಆಪ್ಷನ್. ನಾನು ಏನು ಒಂದು ಮರು ಕ್ವಶನ್ ಮಾಡದೆ ವಾಪಸ್ ಹೋಗ್ಬಿಡ್ತೀನಿ. ಇದ್ದಿದ್ರಲ್ಲೇ ಉತ್ತಮ BJP ಕಾಂಗ್ರೆಸ್. ಒಂದೇ ಮಾತು ನಿಮ್ದು. ಆಗಲ್ಲ ಅಲ್ಲ BJP ಉತ್ತಮನೇ. ಒಂದೇ ಬರ್ಬೇಕು ಆನ್ಸರ್ BJP ಕಾಂಗ್ರೆಸ್. ಇಲ್ಲ ಇಲ್ಲ. ಯಾಕೆ ನಿಮ್ಮೂರಲ್ಲಿ ಯಾರು ಬೈತಾರ? ನಿಮ್ಮೂರಲ್ಲಿ ನೀನ್ BJP ಹೇಳ್ಬಿಟ್ಟಲ್ಲ, ನೀ ಕಾಂಗ್ರೆಸ್ಗೆ ಹೇಳ್ಬಿಟ್ಟಲ್ಲ ಯವ್ವ ಅನ್ಕೊಂಡೆ. ಹಂಗೇನು ಹೇಳಲ್ಲ, ಒಟ್ಟು ನಮ್ಮ ಪ್ರಕಾರ 2 ಜನನೂ ಉತ್ತಮನೇ ಅಂತೀರಾ? ನಮಸ್ಕಾರ ಕಣ್ರಿ, ಏನ್ ನಿಮ್ಮ ಹೆಸರು? ಇಲ್ಲಿ ತೊಳಿ ಸರ್, ಇಲ್ಲಿ ತೊಳಿ ಮಂಜುನಾಥ್ ಅಂತ ಹೇಳಿ. ನಮ್ಮ ಕೈ ನೋಡ್ಕೊಂಡು ಹೇಳ್ಬಿಟ್ರಲ್ಲ ನಂಗೆ ಅವ್ರಿ. ಮಂಜುನಾಥ್ ಅವ್ರೆ, ಮಂಜುನಾಥ್ ಅವ್ರೆ ಓಟ್ ಹಾಕಿದ್ರಾ? ಹಾಕಿದ್ದೀನಿ ಸರ್. ಮಂಜುನಾಥ್ ಅವ್ರು ಯಾವರು? ಸರ್ ನಮ್ಮದು ದಾವಣಗೆರೆ ಪಕ್ಕ ಹಿರೇಮೇಗಲಿಗೆರೆ. ಇಲ್ಲಿಯವರಲ್ವಾ ನೀವು? ಚಿಕ್ಕಮಂಗ್ಳೂರವ್ರಲ್ವಾ? ಓ ಆಯ್ತು ಇರ್ಲಿ. ಆದ್ರೂ ಒಂದು ಕೇಳಬೇಕಂದ್ರೆ ದಾವಣಗೆರೆ ಸ್ವಲ್ಪ ಟಫ್ ಇದೆ. ಯಾರಿಗೆ ಗೆಲ್ಬೋದ್ರಿ? ದೇಶದ ಮತದಾರನ ಆದೇಶ ಎನ್ಡಿಎದ ಇಂಡಿ ಒಕ್ಕೂಟಕ್ಕ ಲೋಕಾಕಾರದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಕರ್ನಾಟಕದ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್. ಅವ್ರ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಹಾವಳಿ ಇದೆ ಅಂತ ಹೇಳ್ರಿ. ಎಲ್ಲರಿಗೂ ಈಗ ನೀವು ದಾವಳಿ ಇರುತ್ತೆ, ನಮ್ಮೂರಲ್ಲಿ ನಮ್ಮ ದಾವಳಿ ಇರುತ್ತೆ. ಆ ಒಂದು ಹಾವಳಿಯಿಂದ ಏನಾದ್ರು ಬದಲಾಗ್ಬೋದಾ? ಯಾವುದು ಬದಲಾವಣೆಗಳೇನಿಲ್ಲ. ಈಗ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಸಮಾಜದಲ್ಲಿ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಇದು ಮಾಡ್ತಾರೆ, ಅಷ್ಟೇ. ಹೌದು. ಈ ಸಲ BJP ಗೆಲ್ಲಿ ಅಂತೀರಾ? ಹಂಗಲ್ಲ ರೀ. ಚಿಕ್ಕಮಂಗ್ಳೂರಲ್ಲಿ ಏನು ನಿಮ್ಮ ಪಕ್ಕ ಡಿಸ್ಟ್ರಿಕ್ಟ್ ಚಿಕ್ಕಮಂಗ್ಳೂರಲ್ಲಿ ಏನಾಗ್ಬೋದು? ನಮಗೆ ಗೊತ್ತಿಲ್ಲ, ಇಲ್ಲಿ ಲೋಕಲ್ ಪರ್ಸನ್ ನಮಗೆ ಗೊತ್ತಿರಲ್ಲ. ನೋಡೋಣ, ದೇವರಿದ್ದಾನೆ ಮೇಲ್ಗಡೆ, ದೈವ. ಓವರ್ ಆಲ್ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲ ರಾಮೋತ್ಸವದ ಮೇಲೆ ನಿಂತಿದೆ, ಎಲ್ಲ ದೈವಲೀಲೆ. ಪ್ರಧಾನಮಂತ್ರಿ ಮೋದಿ ಆಗ್ಬೇಕು ಅಂತೀರಾ? ಹೌದ್ರಿ, ದೇಶ ಉಳಿಬೇಕು ಸ್ವಾಮಿ, ಹಿಂದುತ್ವ ಉಳಿಬೇಕು. ಹೌದಾ? ದೇಶ ಇದ್ರೆ ನಾವು, ಹಿಂದುತ್ವ ಇದ್ರೆ ನಾವು ಅಲ್ವಾ? ಹೌದು. ಮೋದಿ ಬಿಟ್ರೆ ಅವರ ಅಧಿಕಾರಾವಧಿಯ ನಂತರದಲ್ಲಿ ನೆಕ್ಸ್ಟ್ ಯಾರಾಗಬೇಕು ಅನ್ಸುತ್ತೆ? ಯೋಗಿ ಆದಿತ್ಯನಾಥ್ ಆಗ್ತಾನೆ. ಹೌದು. ನಿಮಗೆ ಯಾರಾಗಬೇಕು? ಅವ್ರು ಆಗೋದಲ್ಲಿ ಬಿಡ್ಲಿ, ನಿಮಗೆ ಯಾರಾಗಬೇಕು? ಯೋಗಿ ಆದಿತ್ಯನಾಥೇ ಆಗಬೇಕು. ಯಾಕೆ? ಹೌದು. ಒಂದು ಸ್ಟೆಪ್ ಮೋದಿಗಿನ ಕೆಲಸ ಮಾಡೋ ವ್ಯಕ್ತಿ ಅಂದ್ರೆ ಅವನೇ ಈಗ. ಹೌದು. ನಮಸ್ತೆ ಮೇಡಮ್ ಅವರೇ. ಅಯ್ಯೋ 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 ದೇವ್ರೇ, ಎಲ್ಲ ನೋಡಿದವ್ರು ಏನು ಅನ್ಕೋಬೇಕು ಗೊತ್ತಾ? ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸಾರ್ ಅನ್ಬೇಕು. ಮೇಡಮ್ ನಮಸ್ತೆ, ಏನು ನಿಮ್ಮ ಹೆಸರು? ಕವಿತಾ. ನೀವು ಮಗು ಇಲ್ಲ ಅಂದ್ರೆ ಎದ್ದೋಗ್ಬಿಡ್ತಿದ್ರಿ ಅನ್ಸುತ್ತಲ್ಲ. ಐನೋ ಹೇಳಿ, ಎಂತ ಹೆಸರು? ಕವಿತಾ. ಯಾವೂರು? ಆರ್ದೊಳ್ಳಿ, ಚಿಕ್ಕಮಗಳೂರು. ಚಿಕ್ಕಮಂಗ್ಳೂರನೇ. ಅದೇ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಓಟ್ ಹಾಕಿದ್ರಿ ಅಲ್ವಾ? ಯಾರು ಗೆಲ್ಬೋದು ಮೇಡಮ್? ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ನಿಮಗೆ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ನಮಗೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಆಲ್ರೆಡಿ ಗೆದ್ದು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಅವ್ರ ಪಕ್ಷನ ಗೆಲ್ಬೇಕು ಅಂತ. ಕಾಂಗ್ರೆಸ್ ಅಂತೀರಾ? ಯಾಕೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಅದು ಮಹಿಳೆಯರಿಗೆ ಒಳ್ಳೇದು ಆಗಿದೆ ಅಂತ, ಲೇಡೀಸ್ಗೆ ಮಹಿಳೆಯರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಗೊತ್ತಿಲ್ಲ. ನಿಮ್ಮ ಹೆಸರು ಗೊತ್ತಿಲ್ವಾ? ನಿಮ್ಮ ಹೆಸರು ಹೇಳಿ. ಹೇಳಿಸ್ತೀವಿ ನಾವು, ಎಂತೆಂತರಿಗೆ ಹೇಳಿಸ್ಬೇಕಂತೆ. ನಿಮ್ಮ ಹೆಸರು ಹೇಳಿ. ಹೆಸರು ಕೇಳಿದೆ ನಾವು, ಹೆಸರು ಕೇಳಿದೆ. ರಂಗಮ್ಮ ಅಂತ. ನೋಡಪ್ಪ, ಹೆಸರು ಹೇಳೋದ್ಮೇಲೆ ಇನ್ನು ಉಸಿರು ಆಟೋಮೆಟಿಕ್ ಆಗಿ ಬರ್ತದೆ ಆಚೆಗೆ. ಓಟ್ ಹಾಕಿದ್ರಾ? ಯಾವ ಊರು ನಿಮ್ಮದು? ನಮ್ಮದು ಜವಗಲ್ಲು. ಜಾವಗಲ್ಲೆಲ್ಲ ಹೆಂಗಂತಾರೆ? BJP ಅಂತಾರೆ, ಕಾಂಗ್ರೆಸ್ ಅಂತಾರೆ, ಯಾವ್ದು ಬಂದ್ರೆ ಉತ್ತಮ ಅನ್ಸುತ್ತೆ ಅಂತಾರೆ? ಯಾವ್ದು ಕೋಟಿಗೆ ಹಾಕಿ ಬಂದಿವಿ, ಯಾವ್ದಾರು ಬಂದು. ನಿಮಗೆ ಯಾವ್ದು ಬರಬೇಕು? ನಮ್ಗೆ ಯಾವ್ದು ಬಂದ್ರು ಯಾವುದು ಇದು ಅನ್ನಕೋಲ್ಲ, ಯಾರ ಬಂದ್ಕೊಳ್ಳಿ. ಯಾರು ಬಂದ್ರು ಸರಿ. ಯಾಕೆ ನಿಮಗೆ ಇಂಥರೇ ಬರಬೇಕು ಅನ್ನೋದಿಲ್ವೇ? ಇಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ಅಂತಿಲ್ವೇ? ನಮಗೆ ಯಾಕೆ ಫ್ರೀ ಕೊಟ್ಟರು ಉತ್ತಮನೋ ನಿಮಗೆ? ಹೆಂಗೆ BJPನ ಕಾಂಗ್ರೆಸ್ BJPನ? ಯಾರು ಬಂದ್ರು ಸುಮ್ಮನೆ ನಾವು ಹಿಂಗೆ ಗೆಯ್ಯೋದೇನು ತಪ್ಪಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋದೇನು ತಪ್ಪಾಗಲ್ಲ. ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಹಂಗೆ ಧೈರ್ಯವಾಗಿ. ಹಂಗೆ ನಮಗೆ ಗೊತ್ತು, ನಮಗೆ ಮಾತು ತೆಗ್ಸೋಕ್ಕೆ. ಓ ತಡ್ರಿ ಒಂದು ನಿಮಿಷ. ಅಮ್ಮ ನಮಸ್ಕಾರ. ಎಲ್ಲ ಒಂದೇ ಆದರೆ ತಡ್ರಿ, ನೀವು ಇಬ್ಬರಿಂದ ಒಂದು ಓಟ ಹೇಳಿ. ಇಬ್ಬರಿಂದ ಒಂದು ಓಟ ತಡ್ರಿ, ನಂಗೆ ಒಂದು. ನೀವಿಬ್ರು ಸೇರಿ ಒಂದು ಓಟ್ ಹಾಕಿದ್ರಾ? ಅതെಂಗೆ? ಯಾವ ನ್ಯಾಯ ಇದು? ಅವ್ರೇನು ಹೇಳಿಲ್ಲ, ನೀವಾರು ಏನಾರು ಹೇಳ್ತೀರಾ ಅಂತ. ಏನು ಹೇಳೋಣ,
ಈಗ ಹೇಳಿದ್ದೆ ನನ್ನ ತಂಗಿ ಹೇಳಿದ್ದೆ ನಾನು ನಿಮ್ಮ ಹೆಸರೇನು? ನನ್ನ ಹೆಸರು ನಂಜಮ್ಮ ಅಂತ. ಅವ್ರ ಹೆಸರೇನು? ಅವ್ರ ಹೆಸರು ಅದೇ ರಂಗಮ್ಮ. ರಂಗಮ್ಮ ರಂಜಮ್ಮ ಎರಡು ಒಂದೇಯಾ? ರಂಗಮ್ಮ ಬೇರೆ ನಂಜಮ್ಮ ಬೇರೆ, ಅದಂಗಿಂದ ಎರಡು ಒಂದೇ ಆದದು? ಒಂದೇ ಮನೆಯವರು, ಒಂದೇ ಏಳಕ್ ಬರಲ್ಲ ಅಂತ ನೀವು ಸಖತ್ತಾಗಿ ಹೇಳಿರಿ. ನಾವು ಅಕ್ಕ ತಂಗಿಯರು. ಹೌದಾ? ಸರಿ ಆಯ್ತು ಆಯ್ತು ಆಯ್ತು. ಯಾರು ಗೆಲ್ಬೋದು? ಯಾರ ಗೆದಿಲ್ಲ ಹೋಗು, ಯಾರು ಗೆಲ್ಬೋದು? ಯಾರ ಗೆದಿಲ್ಲ, ಬಿಜೆಪಿನ ಕಾಂಗ್ರೆಸ್? ಒಬ್ರು ಯಾರ ಗೆದಿಲ್ಲ. ನಮ್ಗೆ ಗೊತ್ತಿಲ್ಲ. ನಿಮ್ ಕೆಲಸ ನೀವು, ನಮ್ಮ ಕೆಲಸ ನಾವು ಗೆಯ್ಬೇಕು, ನಾವು ತಿನ್ಬೇಕು. ಈಗ ಇದು 2,000 ರೂಪಾಯಿ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ಅಕೌಂಟ್ಗೆ? ಎಲ್ಲ ನೀಟಾಗಿ ಬರ್ತದೆ? ಬರ್ತೈತಿ. ಬಸ್ ಎಲ್ಲ ಫ್ರೀ, ಯಾರು ಕೈ ಕುಯ್ಯನಲ್ಲ? ಇಲ್ಲ, ಏನು ಸಮಸ್ಯೆ ಇಲ್ಲ, ಇಲ್ಲ, ಎಲ್ಲ ನೀಟಾಗಿ ಆಗ್ತಿದೆ. ನೀಟಾಗಿ ಆಗ್ತೈತಿ. ಅಷ್ಟೇ ಅಪ್ಪ, ಇಷ್ಟು ಮಾತಾಡಿದ್ರೆ ಮುಗಿದಾಯ್ತು. ಚಿಕ್ಕಮಗಳೂರು ವಿಭಾಗದಲ್ಲಿ ನಗರ ಪ್ರದೇಶದಲ್ಲಿ ನೀವು ಇಲ್ಲಿವರೆಗೂ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದು ಕೇವಲ ಟ್ರೈಲರ್ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೇ. ಚಿಕ್ಕಮಗಳೂರು ವಿಭಾಗ ಈ ಒಂದು ಕ್ಷೇತ್ರದಲ್ಲಿ ಜನರು ಇನ್ನೂ ಬೇರೆ ಬೇರೆ ರೀತಿ ಮಾತನಾಡಿದ್ದಾರೆ. ಅದನ್ನು ತಗೊಂಡು ನಾಳೆ ಬರ್ತೀವಿ, ಮತ್ತೆ ಮುಂದುವರಿಯುತ್ತೆ.